ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್ ಶ್ರೀನಿವಾಸಪುರ 2 ಯೋಜನಾ ಕಚೇರಿ, ಶ್ರೀ ವೇಣು ವಿದ್ಯಾಸಂಸ್ಥೆ ಹತ್ತಿರ ಕೋಲಾರ ವೃತ್ತ ಬಳಿ ಇರುವ ನೂತನ ಕಚೇರಿ, ಪರಮ ಪೂಜ್ಯ ಪದ್ಮ ವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರ ಕೃಪೆಯೊಂದಿಗೆ ಈ ದಿನ ನೂತನ ಯೋಜನಾ ಕಚೇರಿ ಉದ್ಘಾಟನಾ ಕಾರ್ಯಕ್ರಮ. ಗೌರವಾನ್ವಿತ ಶ್ರೀ ಸೀನಪ್ಪ ಎಂ ಪ್ರಾದೇಶಿಕ ನಿರ್ದೇಶಕರು ಹಾಗೂ ಕ್ಷೇತ್ರ ಯೋಜನಾಧಿಕಾರಿಗಳು ಕಾಂತಪ್ಪ ಅವರು ಮುಖ್ಯ ಅತಿಥಿಗಳು, ಎಂಕೆ ವಾಸುದೇವ್ ಜಿಲ್ಲಾಧ್ಯಕ್ಷರು, ಗೌರವಾನ್ವಿತ ಗೋಪಾಲ್ ಗೌಡ ಮುಖ್ಯಸ್ಥರು, ಪದ್ಮಯ್ಯ ನಿರ್ದೇಶಕರು, ಹಿರಿಯರು, ಬ್ಯಾಟಪ್ಪ ಕಟ್ಟಡ ಮಾಲೀಕರು, ಲಕ್ಷ್ಮಣಗೌಡ ಸದಸ್ಯರು ಹಾಗೂ ಯೋಜನಾಧಿಕಾರಿಗಳು ಮತ್ತು ಸಮಸ್ತ ಸಿಬ್ಬಂದಿ ವರ್ಗದ ಶ್ರೀನಿವಾಸಪುರ 2 ಯೋಜನಾ ಕಚೇರಿ ವರ್ಗದ ಉಪಸ್ಥಿತರಿದ್ದು, ಈ ತಾಲೂಕಾ ಯೋಜನೆ ಕಚೇರಿಯ ವ್ಯಾಪ್ತಿಯ ಶ್ರೀನಿವಾಸಪುರ ತಾಲೂಕು ಕಸಬಾ ನಂಬಿಹಳ್ಳಿ ಮತ್ತು ಯಲ್ದೂರು ಮುಳಬಾಗಿಲು ತಾಲೂಕಿನ ಯಡಿಯೂರು ವಲಯ, ಕೋಲಾರ ತಾಲೂಕಿನ ಅಣ್ಣೆಹಳ್ಳಿ ಮತ್ತು ಹೋಳೂರು ವಲಯ ಹೀಗೆ 6 ವಲಯಗಳನ್ನು ಒಳಗೊಂಡಿದೆ. ತಾಲೂಕಿಗೆ ಒಬ್ಬ ಕ್ಷೇತ್ರ ಯೋಜನಾಧಿಕಾರಿ, 6 ಮಂದಿ ವಲಯ ಮೇಲ್ವಿಚಾರಕರು, ತಲಾ ಒಬ್ಬರಂತೆ ತಾಲೂಕಾ ವಿಚಕ್ಷಣ ಅಧಿಕಾರಿ, ಕೃಷಿ ಮೇಲ್ವಿಚಾರಕ, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ, ಸಿಎಸ್ಸಿ ತಾಲೂಕಾ ನೋಡಲ್ ಅಧಿಕಾರಿ, 2 ಮಂದಿ ನಗದು ಮೇಲ್ವಿಚಾರಕರು, ಕಚೇರಿ ಹಣಕಾಸು ಪ್ರಬಂಧಕರು, ಸಹಾಯ ಪ್ರಬಂಧಕರು, 5 ಮಂದಿ ಕಚೇರಿ ಸಿಬ್ಬಂದಿ, 38 ಮಂದಿ ಸೇವಾ ಪ್ರತಿನಿಧಿಗಳು, 20 ಮಂದಿ ವಿಲ್, ಒಟ್ಟು 77 ಮಂದಿ ಕಾರ್ಯಕರ್ತರು ಕೆಲಸ ನಿರ್ವಹಿಸುತ್ತಿದ್ದಾರೆ. 2024 ಮತ್ತು 25ನೇ ಸಾಲಿನ ಸಾಧನಾ ವರದಿ ಬಗ್ಗೆ ಚಾಲ್ತಿ ಸಂಘದ ಸದಸ್ಯರ ಸಂಖ್ಯೆ, ಪ್ರತಿನಿಧಿ ಕಾರ್ಯಕ್ರಮ, ಚಾಲ್ತಿ ಪ್ರಗತಿ ನಿಧಿ, ಲಾಭಾಂಶ ವಿತರಣೆ, ಪ್ರಗತಿ ರಕ್ಷಾ ಕವಚ ಕಾರ್ಯಕ್ರಮ, ಆರೋಗ್ಯ ರಕ್ಷಾ, ಸಂಪೂರ್ಣ ಸುರಕ್ಷಾ, ಭೀಮಾ ಜ್ಯೋತಿ, ಕ್ರಿಟಿಕಲ್ ಇನ್ಶೂರೆನ್ಸ್ ಫಂಡ್, ಪ್ರತಿ ತಿಂಗಳ ಮಾಸಾಶನ ವಿತರಣೆ, ವಾತ್ಸಲ್ಯ ಮನೆ, ಜ್ಞಾನ ವಿಕಾಸ, ನಮ್ಮೂರು ನಮ್ಮ ಕೆರೆ, ಸುಜ್ಞಾನ ನಿಧಿ, ಶಿಷ್ಯ ವೇತನ, ಸ್ವಚ್ಛತಾ ಕೃಷಿ ಅನುದಾನ ಸಂಖ್ಯೆ ಮೊತ್ತ ಹಾಗೂ ಸಮುದಾಯ ಅಭಿವೃದ್ಧಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಅನುದಾನ 1 ಹಾಗೂ 2 ಹಾಲು ಒಕ್ಕೂಟ ಸಹಕಾರ ಸಂಘಕ್ಕೆ ಅನುದಾನ, 3 ಹಸು ಮರಣ ಹೊಂದಿದ್ದ ಸಹಾಯಧನ, 4 ಜನ ಮಕ್ಕಳ ಕಾರ್ಯಕ್ರಮ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ದಿನ ಕಚೇರಿ ಪೂಜಾ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನೆರವೇರಿಸಿ ಬಂದಿರುವ ಎಲ್ಲರಿಗೂ ಕ್ಷೇತ್ರ ಯೋಜನಾಧಿಕಾರಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಬ್ರಾಹ್ಮಣೋ ಅಸ್ಯ ಮುಖಮಾಸಿತ ಬಾಹೋ ರಾಜನ್ ಕೃತಃ ಪುರೋದೈಷ ದ್ವೈಷಃ ಪದ್ಯಾಗುಂಶವತ್ರ ಅಜಾಯತ ಚಂದ್ರಮಾ ಮನಸೋ ಜಾತಃ ಚಕ್ಷುಸೂರ್ಯೋ ಅಜಾಯತ ಮೋಕಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇನ. ನಮ್ಮಲ್ಲಿ ಈಗೇನಾಗಿದೆ ಅಂದರೆ ಸಮಸ್ಯೆ ಇದೆ ಸರ್. ಆದರೆ ಸಂಘದ ಸದಸ್ಯರು ಕಟ್ತಿಯನ್ನು ಒಪ್ಪಿಕೊಳ್ತಾರೆ, ನಾವು ಕಂತು ಕಟ್ತೀವಿ ಅಂತೇಳಿ. ಯಾಕೆ ಅವರು ತಗೊಂಡಂತ ಋಣಕ್ಕೋಸ್ಕರ ಸದಸ್ಯರು ಕಂತು ಕಟ್ಟಲಿಕ್ಕೆ ಒಪ್ತಾರೆ. ಆದರೆ ನಾಮಿನಿ ಹಾಕಿದ ವ್ಯಕ್ತಿ ಅಥವಾ ಸದಸ್ಯ, ಅವರ ಮನೆ ಮಗ ಅಥವಾ ಮಗಳು ಅಥವಾ ಅಳಿಯ, ಇನ್ನೊಬ್ರು ಯಾರೋ ಒಬ್ಬರು ಸಂಘದಲ್ಲಿ ಸಮಸ್ಯೆ ಮಾಡ್ತಾರೆ. ಇದರಲ್ಲಿ ನಾನು ನಿಮ್ಮ ಅನುಭವವನ್ನು ನಾನು ಹೇಳ್ತಿದ್ದೀನಿ, ಎಲ್ಲಿ ಹೋದಾಗ ಆಗ್ತದೆ. ಇದಕ್ಕೆ ನಾವು ಏನು ಮಾಡಬೇಕು? ಸಾಲ ಕೊಡುವಾಗ ಭದ್ರತೆ ಇದೆ. ಮನೆಯವರು ಕರೆಸಿ ಮಾತಾಡಬೇಕು ಅಂತಿದ್ದೀವಿ. ದೊಡ್ಡ ದೊಡ್ಡ ಸಾಲಕ್ಕೆ ನಾವು ಸಾಲ ಮೆಂಬರ್ ಬರೋದೇ ಕಷ್ಟದಲ್ಲಿ, ಅವ್ರ ಮನೆಯವರಲ್ಲಿ ಕರೆಸ್ತೀವಿ, ಮಾಡಿ ಮಾತಾಡಿ ಕೊಡ್ತೀವಿ. ಈ ಜವಾಬ್ದಾರಿ ನಾವು ಮಾಡಬೇಕು. ನಮ್ಮ ಜವಾಬ್ದಾರಿಗಳು, ರೂಲ್ಸ್ ಪಾಯಿಂಟ್ಗಳು ಇವತ್ತು ಬೇರೆಯವರು ಮಾತಾಡಲಿಕ್ಕೆ ಅವಕಾಶಗಳಾಗಿದೆ. ಬೇರೆಯವರು ಸಂಘದವರೇ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗಿದೆ, ಅವರ ಮನೆಯವರು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗಿದೆ. ನಾವು
ಅದಕ್ಕೋಸ್ಕರ ಇನ್ನಾದರೂ ಎಲ್ಲೆಲ್ಲಿ ನಾವು ಜವಾಬ್ದಾರಿಯನ್ನು ಕೆಲಸ ಮಾಡಬೇಕಾ, ಡಾಕ್ಯುಮೆಂಟ್ಸ್ ತಗೊಳ್ಳುವಂಥದ್ದು, ಮನೆಯವರು ಮಾತಾಡಿಸ್ಕೊಂಡು ಸಾಲ ಮಕ್ಕಳಿಗೂ ಅದು ಯಾರೇ ಇರ್ಬೋದು, ಅವರು ಮಾತಾಡಿಸ್ಕೊಂಡು ಸಾಲ ಕೊಡುವಂಥದ್ದು